ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಂದು ಕ್ಷಣ ಊಹಿಸಿ ನೋಡಿ, ರಾತ್ರಿ ಆಕಾಶದಲ್ಲಿ ಹೊಳೆಯುತ್ತಿರುವ ಚಂದ್ರನ ಮೇಲೆ ಏಕಾಏಕಿ ಭಾರೀ ಅಣುಸ್ಫೋಟ ಸಂಭವಿಸಿದರೆ ಹೇಗಿರಬಹುದು? ಇದು ಯಾವುದೋ ಹಾಲಿವುಡ್ ಚಿತ್ರದ ದೃಶ್ಯವಲ್ಲ. 1958ರಲ್ಲಿ ಅಮೆರಿಕ ನಿಜವಾಗಿಯೂ ಚಂದ್ರನನ್ನ ಅಣುಬಾಂಬ್ನಿಂದ ಸ್ಫೋಟಿಸಲು ರಹಸ್ಯ ಯೋಜನೆಯನ್ನು ರೂಪಿಸಿತ್ತು. ಈ ಯೋಜನೆ ಯಶಸ್ವಿಯಾಗಿದ್ದಿದ್ರೆ ಇಂದು ನಾವು ನೋಡುವ ಚಂದ್ರನೇ ಬೇರೆಯಾಗಿರ್ತಿದ್ದ. ಹಾಗಾದರೆ ಯಾಕಾಗಿ ಅಮೆರಿಕ ಇಂತಹ ನಿರ್ಧಾರಕ್ಕೆ ಬಂತು? ಕೊನೆಯ ಕ್ಷಣದಲ್ಲಿ ಏನಾಯಿತು? ಚಂದ್ರನನ್ನ ಅಣುಬಾಂಬ್ನಿಂದ ಸ್ಫೋಟಿಸಲು ಅಮೆರಿಕ ಮಾಡಿದ ರಹಸ್ಯ ಯೋಜನೆಯಾದರೂ ಯಾವುದು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಅದು 1950ರ ದಶಕದಲ್ಲಿ ಜಗತ್ತು 2 ಭಾಗಗಳಾಗಿ ವಿಭಜನೆಯಾಗಿತ್ತು. ಒಂದು ಕಡೆ ಅಮೆರಿಕ, ಇನ್ನೊಂದು ಕಡೆ ಸೋವಿಯತ್ ಒಕ್ಕೂಟ. ಈ 2 ದೇಶಗಳ ನಡುವೆ ನೇರ ಯುದ್ಧ ನಡೆದಿರಲಿಲ್ಲ. ಆದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸ್ಪರ್ಧೆ ನಡೀತಿತ್ತು. ಇದನ್ನೇ ನಾವು ಶೀತಲ ಸಮರ ಅಥವಾ ಕೋಲ್ಡ್ ವಾರ್ ಎಂದು ಕರೀತೇವೆ. ಯಾರ ಬಳಿ ಹೆಚ್ಚು ಅಣ್ವಸ್ತ್ರಗಳಿವೆ, ಯಾರ ಕ್ಷಿಪಣಿಗಳು ಹೆಚ್ಚು ಶಕ್ತಿಶಾಲಿ, ಯಾರು ತಂತ್ರಜ್ಞಾನದಲ್ಲಿ ಮುಂದಿದ್ದಾರೆ ಎಂಬ ಪ್ರಶ್ನೆಗಳೇ ಆ ಕಾಲದ ರಾಜಕೀಯದ ಕೇಂದ್ರ ಬಿಂದುಗಳಾಗಿದ್ವು. 1957ರ ಅಕ್ಟೋಬರ್ 4ರಂದು ಸೋವಿಯತ್ ಒಕ್ಕೂಟ ಜಗತ್ತಿನ ಮೊದಲ ಕೃತಕ ಉಪಗ್ರಹವಾದ ಸ್ಪುಟ್ನಿಕ್ 1 ಬಾಹ್ಯಾಕಾಶಕ್ಕೆ ಕಳುಹಿಸಿತ್ತು. ಈ ಒಂದು ಘಟನೆ ಅಮೆರಿಕವನ್ನ ಅಕ್ಷರಶಃ ಬೆಚ್ಚಿ ಬೀಳಿಸಿತು. ಯಾಕಂದರೆ ಅಮೆರಿಕ ತಾನು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಜಗತ್ತಿನ ನಾಯಕ ಎಂದು ಭಾವಿಸಿತ್ತು. ಆದರೆ ಸೋವಿಯತ್ ಒಕ್ಕೂಟ ಮೊದಲ ಉಪಗ್ರಹವನ್ನು ಉಡಾಯಿಸುವ ಮೂಲಕ ವಿಶ್ವಕ್ಕೆ ದೊಡ್ಡ ಸಂದೇಶವನ್ನು ನೀಡಿತು. ನಾವು ನಿಮಗಿಂತಲೂ ಮುಂದಿದ್ದೇವೆ ಎಂದು. ಈ ಘಟನೆಯ ನಂತರ ಅಮೆರಿಕ ಸರ್ಕಾರದ ಮೇಲೆ ಭಾರೀ ಒತ್ತಡ ಉಂಟಾಯಿತು. ಅವರು ಜಗತ್ತಿಗೆ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಬೇಕಾಗಿತ್ತು. ಅದಕ್ಕಾಗಿ ಹಲವಾರು ವಿಚಿತ್ರ ಆಲೋಚನೆಗಳು ಮೂಡಿಬಂದವು. ಅವುಗಳಲ್ಲಿ ಅತ್ಯಂತ ವಿಚಿತ್ರವಾದದ್ದು ಅಂದರೆ ಪ್ರಾಜೆಕ್ಟ್ A119. ಅಷ್ಟಕ್ಕೂ ಪ್ರಾಜೆಕ್ಟ್ A119 ಎಂದ್ರೇನು ಅನ್ನೋದನ್ನು ಗಮನಿಸಿದರೆ, 1958ರಲ್ಲಿ ಅಮೆರಿಕದ ವಾಯುಪಡೆಯು ಒಂದು ರಹಸ್ಯ ಅಧ್ಯಯನದ ತಂಡವನ್ನು ರಚಿಸಿತು. ಅಧಿಕೃತವಾಗಿ ಈ ಯೋಜನೆಗೆ ಆ ಸ್ಟಡಿ ಆಫ್ ಲೂನಾರ್ ರಿಸರ್ಚ್ ಫ್ಲೈಟ್ಸ್ ಎಂದು ಹೆಸರಿಡಲಾಯಿತು. ಆದರೆ ಇದರ ನಿಜವಾದ ಉದ್ದೇಶ ಬೇರೆಯೇ ಆಗಿತ್ತು. ಚಂದ್ರನ ಮೇಲೆ ಅಣುಬಾಂಬ್ ಸ್ಫೋಟಿಸುವ ಸಾಧ್ಯತೆಯನ್ನ ಅಧ್ಯಯನ ಮಾಡೋದು, ಸ್ಫೋಟದಿಂದ ಉಂಟಾಗುವ ಬೆಳಕು ಮತ್ತು ಧೂಳಿನ ಮೋಡ ಭೂಮಿಯಿಂದ ಕಾಣುವಂತೆ ಮಾಡೋದು, ಇದರಿಂದ ಇಡೀ ಜಗತ್ತಿಗೆ ಅಮೆರಿಕದ ತಾಂತ್ರಿಕ ಸಾಮರ್ಥ್ಯವನ್ನು ಪ್ರದರ್ಶಿಸೋದು. ಇದು ವಿಜ್ಞಾನಕ್ಕಿಂತ ಹೆಚ್ಚು ರಾಜಕೀಯ ಮತ್ತು ಮಾನಸಿಕ ಯುದ್ಧದ ಭಾಗವಾಗಿತ್ತು. ಈ ಯೋಜನೆಯನ್ನು ಮುನ್ನಡೆಸಿದವರು ವಿಜ್ಞಾನಿ ಲಿಯೋನಾರ್ಡ್ ರೈಫಲ್. ಅವರ ಜೊತೆ ಸುಮಾರು 10 ವಿಜ್ಞಾನಿಗಳ ತಂಡ ಕೆಲಸ ಮಾಡ್ತಿತ್ತು. ಆ ತಂಡದಲ್ಲಿ ಮುಂದೆ ವಿಶ್ವ ಪ್ರಸಿದ್ಧ ಖಗೋಳ ವಿಜ್ಞಾನಿಯಾದ ಕಾರ್ಲ್ ಸಗಾನ್ ಕೂಡ ಇದ್ರು. ಆಗ ಅವರು ಯುವ ಸಂಶೋಧಕರಾಗಿದ್ದರು. ಸ್ಫೋಟದಿಂದ ಉಂಟಾಗುವ ಧೂಳಿನ ಮೋಡ ಎಷ್ಟು ದೂರ ಹೋಗಬಹುದು ಮತ್ತು ಭೂಮಿಯಿಂದ ಅದು ಹೇಗೆ ಕಾಣಬಹುದು ಎಂಬ ಲೆಕ್ಕಾಚಾರವನ್ನು ಕಾರ್ಲ್ ಸಗನ್ ಮಾಡ್ತಿದ್ರು. ಆಗ ಯಾರಿಗೂ ಗೊತ್ತಿರಲಿಲ್ಲ, ಇದೇ ಯುವ ವಿಜ್ಞಾನಿ ಮುಂದೆ ಬಾಹ್ಯಾಕಾಶ ವಿಜ್ಞಾನವನ್ನು ಜನಪ್ರಿಯಗೊಳಿಸುವ ಮಹಾನ್ ವ್ಯಕ್ತಿಯಾಗಲಿದ್ದಾನೆ ಎಂದು. ಮೊದಲಿಗೆ ವಿಜ್ಞಾನಿಗಳು ಹೈಡ್ರೋಜನ್ ಬಾಂಬ್ ಬಳಸುವ ಯೋಚನೆ ಮಾಡ್ತಾರೆ. ಆದರೆ ಸಮಸ್ಯೆ ಏನಂದ್ರೆ ಅದರ ತೂಕ ತುಂಬಾನೇ ಹೆಚ್ಚಾಗಿತ್ತು. 1950ರ ದಶಕದ ಕ್ಷಿಪಣಿಗಳು ಅದನ್ನು ಚಂದ್ರನವರೆಗೂ ಹೊತ್ತೊಯ್ಯಲು ಸಾಧ್ಯವಿರಲಿಲ್ಲ. ಹೀಗಾಗಿ ವಿಜ್ಞಾನಿಗಳು ಸಣ್ಣ ಗಾತ್ರದ W-25 ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನು ಆಯ್ಕೆ ಮಾಡ್ತಾರೆ. ಇದು ಸುಮಾರು 1.7 ಕಿಲೋಟನ್ ಸಾಮರ್ಥ್ಯವನ್ನು ಹೊಂದಿತ್ತು. ಇದು ಹಿರೋಶಿಮಾ ಮೇಲೆ ಬಿದ್ದ ಅಣುಬಾಂಬ್ಗಿಂತ ಚಿಕ್ಕದಾಗಿದ್ರೂ ಚಂದ್ರನ ಮೇಲೆ ದೊಡ್ಡ ಸ್ಫೋಟ ಉಂಟು ಮಾಡಲು ಸಾಕಾಗಿತ್ತು. ಇಲ್ಲಿಂದ ವಿಷಯ ಇನ್ನೂ ರೋಚಕವಾಗತ್ತೆ. ವಿಜ್ಞಾನಿಗಳು ಬಾಂಬನ್ನು ಚಂದ್ರನ ಮಧ್ಯಭಾಗದಲ್ಲಿ ಸ್ಫೋಟಿಸಲು ಯೋಚಿಸಿರಲಿಲ್ಲ. ಬದಲಾಗಿ ಚಂದ್ರನ ಬೆಳಕು ಮತ್ತು ಕತ್ತಲೆಯ ನಡುವಿನ ಗಡಿ ಭಾಗದಲ್ಲಿ ಸ್ಫೋಟಿಸಲು ನಿರ್ಧರಿಸಿದ್ರು. ಇದನ್ನ ಟರ್ಮಿನೇಟರ್ ಝೋನ್ ಎಂದು ಕರೀತಾರೆ. ಯಾಕಂದ್ರೆ ಆ ಭಾಗದಲ್ಲಿ ಸೂರ್ಯನ ಬೆಳಕು ಸ್ಫೋಟದಿಂದ ಎದ್ದ ಧೂಳಿನ ಮೋಡವನ್ನ ಪ್ರಕಾಶಮಾನಗೊಳಿಸಬಹುದಾಗಿತ್ತು. ಹೀಗಾಗಿ ಭೂಮಿಯಲ್ಲಿರುವ ಲಕ್ಷಾಂತರ ಜನರು ದೂರದರ್ಶಕವಿಲ್ಲದೆ ಕೂಡ ಆ ಬೆಳಕನ್ನ ಗಮನಿಸುವ ಸಾಧ್ಯತೆ ಇತ್ತು. ಅಂದರೆ ಅಮೆರಿಕ ಇಡೀ ಜಗತ್ತಿನ ಮುಂದೆ ಒಂದು ಬಾಹ್ಯಾಕಾಶ ಅಣು ಪ್ರದರ್ಶನ ನಡೆಸಲು ಯೋಚಿಸಿತ್ತು. ಹೌದು, ಯೋಜನೆಯ ಬೆಂಬಲಿಗರು ಕೆಲವು ವೈಜ್ಞಾನಿಕ ಲಾಭಗಳನ್ನು ಕೂಡ ಉಲ್ಲೇಖಿಸಿದರು.
ಅಣುಸ್ಫೋಟದಿಂದ ಚಂದ್ರನ ಮೇಲ್ಮೈಯಲ್ಲಿರುವ ಧೂಳು ಎಷ್ಟು ಎತ್ತರಕ್ಕೆ ಏರುತ್ತೆ, ಒಳಭಾಗದಲ್ಲಿ ಯಾವ ರೀತಿಯ ಕಲ್ಲುಗಳಿವೆ, ಚಂದ್ರನ ಭೂವೈಜ್ಞಾನಿಕ ರಚನೆ ಹೇಗಿದೆ, ಇಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು ಎಂದು ಅವರು ನಂಬಿದರು. ಆದರೆ ನಂತರದ ವಿಜ್ಞಾನಿಗಳು ಈ ವಾದವನ್ನು ಪ್ರಶ್ನಿಸಿದರು. ಯಾಕಂದರೆ ಇಂತಹ ಅಧ್ಯಯನವನ್ನು ಅಣುಬಾಂಬ್ ಇಲ್ಲದೆಯೂ ಮಾಡಬಹುದು ಎಂದು ಅವರು ಅಭಿಪ್ರಾಯವನ್ನು ಪಟ್ಟಿದ್ದರು. ಕೆಲವು ದಾಖಲೆಗಳ ಪ್ರಕಾರ ಸೋವಿಯತ್ ಒಕ್ಕೂಟವು ಚಂದ್ರನ ಮೇಲೆ ಅಣುಸ್ಫೋಟ ನಡೆಸುವ ಯೋಚನೆಯನ್ನು ಮಾಡಿತ್ತು. ಅಮೆರಿಕದ ಗುಪ್ತಚರ ಸಂಸ್ಥೆಗಳು ಇದನ್ನು ಗಮನಿಸುತ್ತಿದ್ದವು. ಇದರಿಂದ ಅಮೆರಿಕ ಮತ್ತಷ್ಟು ಆತಂಕಕ್ಕೊಳಗಾಗಿತ್ತು. ಯಾಕಂದರೆ ಎದುರಾಳಿ ರಾಷ್ಟ್ರ ಮೊದಲು ಈ ಸಾಧನೆಯನ್ನು ಮಾಡಿದರೆ ಜಗತ್ತಿನ ಗಮನ ಸಂಪೂರ್ಣವಾಗಿ ಅವರತ್ತ ತಿರುಗ್ತಿತ್ತು. ಇದು ಶೀತಲ ಸಮರದ ಕಾಲ. ಯಾರೂ ಹಿಂದೆ ಉಳಿಯಲು ಬಯಸ್ತಿರಲಿಲ್ಲ. ಪ್ರಾಜೆಕ್ಟ್ A119 ಅನ್ನು ಅಧ್ಯಯನ ಮಾಡಿದ ವಿಜ್ಞಾನಿಗಳು ಹಲವು ಅಪಾಯಗಳನ್ನು ಕಂಡುಹಿಡಿದಿದ್ರು. ಮೊದಲ ಅಪಾಯ ಅಂದರೆ ರಾಕೆಟ್ ವಿಫಲವಾಗುವುದು. ರಾಕೆಟ್ ಉಡಾವಣೆಯ ವೇಳೆ ಸ್ಫೋಟಿಸಿದರೆ ಅಥವಾ ಭೂಮಿಗೆ ಮರಳಿ ಬಿದ್ದರೆ ಅದು ಅಣು ದುರಂತಕ್ಕೆ ಕಾರಣವಾಗಬಹುದಿತ್ತು. ಇನ್ನು ಎರಡನೇ ಅಪಾಯ ಅಂದರೆ ಚಂದ್ರನ ಮಾಲಿನ್ಯ. ಮುಂದಿನ ದಿನಗಳಲ್ಲಿ ಮಾನವರು ಚಂದ್ರನಿಗೆ ಹೋಗಬೇಕಾಗಿತ್ತು. ಅಣುಸ್ಫೋಟದಿಂದ ಉಂಟಾಗುವ ವಿಕಿರಣವು ಭವಿಷ್ಯದ ಮಿಷನ್ಗಳಿಗೆ ಸಮಸ್ಯೆಯಾಗಬಹುದಿತ್ತು. ಇನ್ನು ಮೂರನೇ ಅಪಾಯ ಅಂದರೆ ಜಾಗತಿಕ ಪ್ರತಿಕ್ರಿಯೆ. ಜಗತ್ತಿನ ಜನರು ಇದನ್ನು ಒಪ್ಪಿಕೊಳ್ತಾರೆಯಾ? ಚಂದ್ರನಂತಹ ನೈಸರ್ಗಿಕ ಆಕಾಶಕಾಯವನ್ನು ಅಣುಬಾಂಬ್ನಿಂದ ಸ್ಫೋಟಿಸುವುದನ್ನು ಅನೇಕ ದೇಶಗಳು ವಿರೋಧಿಸಬಹುದಿತ್ತು. ಹಾಗಾಗಿ 1959ರ ವೇಳೆಗೆ ಅಮೆರಿಕದ ಅಧಿಕಾರಿಗಳು ಒಂದು ಮಹತ್ವದ ನಿರ್ಧಾರಕ್ಕೆ ಬಂದರು. ಚಂದ್ರನನ್ನು ಸ್ಫೋಟಿಸೋದಕ್ಕಿಂತ ಚಂದ್ರನ ಮೇಲೆ ಮನುಷ್ಯನನ್ನು ಇಳಿಸೋದು ದೊಡ್ಡ ಸಾಧನೆ ಎಂದು ನಿರ್ಧರಿಸಿದರು. ಈ ಆಲೋಚನೆಯೇ ನಂತರ ಅಪೋಲೋ ಕಾರ್ಯಕ್ರಮಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಅಮೆರಿಕ ತನ್ನ ಸಂಪನ್ಮೂಲಗಳನ್ನು ಅಣುಸ್ಫೋಟ ಯೋಜನೆಯಿಂದ ಬಾಹ್ಯಾಕಾಶ ಸಂಶೋಧನೆ ಕಡೆಗೆ ತಿರುಗಿಸಿತು. ಇದು ಮಾನವ ಇತಿಹಾಸದ ಅತ್ಯಂತ ಉತ್ತಮ ನಿರ್ಧಾರಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತೆ. ಪ್ರಾಜೆಕ್ಟ್ A119 ಯೋಜನೆ ನಡೆದಿದ್ದರೆ ಏನಾಗ್ತಿತ್ತು ಅನ್ನೋದನ್ನು ಊಹಿಸೋಕ್ಕೂ ಕಷ್ಟವೇ. ಒಮ್ಮೆ ಗೆಸ್ ಮಾಡಿ ನೋಡಿ. ಪ್ರಾಜೆಕ್ಟ್ A119 ಯಶಸ್ವಿಯಾಗಿ ನಡೆದಿದ್ದರೆ ಬಹುಶಃ ಇತಿಹಾಸವೇ ಬದಲಾಗ್ತಿತ್ತು. ಚಂದ್ರನ ಮೇಲ್ಮೈಯಲ್ಲಿ ಶಾಶ್ವತ ಗಾಯದ ಗುರುತು ಮೂಡ್ತಿತ್ತು. ಬಾಹ್ಯಾಕಾಶವು ಶಾಂತಿಯ ಕ್ಷೇತ್ರವಾಗಿರದೆ ಸೈನಿಕ ಪ್ರದರ್ಶನದ ವೇದಿಕೆಯಾಗ್ತಿತ್ತು. ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟದ ನಡುವಿನ ಅಣ್ವಸ್ತ್ರ ಸ್ಪರ್ಧೆ ಮತ್ತಷ್ಟು ತೀವ್ರವಾಗ್ತಿತ್ತು. ಭವಿಷ್ಯದ ಚಂದ್ರ ಮಿಷನ್ಗಳು ಅಪಾಯಕ್ಕೆ ಸಿಲುಕ್ತಿದ್ವು. ಇಂದು ನಾವು ಚಂದ್ರನನ್ನು ನೋಡುವ ದೃಷ್ಟಿಕೋನವೂ ಬದಲಾಗ್ತಿತ್ತು. ಈ ಯೋಜನೆ ಹಲವು ದಶಕಗಳ ಕಾಲ ರಹಸ್ಯವಾಗಿಯೇ ಉಳಿತು. 1990ರ ದಶಕದ ಕೊನೆಯಲ್ಲಿ ಕಾರ್ಲ್ ಸಗಾನ್ ಅವರ ಜೀವನ ಚರಿತ್ರೆಯ ಅಧ್ಯಯನದ ವೇಳೆ ಕೆಲವು ದಾಖಲೆಗಳು ಬೆಳಕಿಗೆ ಬಂದವು. ನಂತರ ಲಿಯೋನಾರ್ಡ್ ರೈಫಲ್ ಈ ಯೋಜನೆ ನಿಜವಾಗಿಯೂ ಅಸ್ತಿತ್ವದಲ್ಲಿತ್ತು ಎಂದು ದೃಢಪಡಿಸುತ್ತಾರೆ. ಇದಾದ ನಂತರ ಪ್ರಾಜೆಕ್ಟ್ A119 ಬಗ್ಗೆ ಜಗತ್ತಿನ ಮಾಧ್ಯಮಗಳು ವರದಿ ಮಾಡಲು ಆರಂಭಿಸಿದವು. ಇದನ್ನು ತಿಳಿದ ಜನರು ಆಶ್ಚರ್ಯಗೊಂಡರು. ಯಾಕಂದರೆ ಚಂದ್ರನನ್ನ ಅಣುಬಾಂಬ್ನಿಂದ ಸ್ಫೋಟಿಸುವ ಯೋಚನೆ ಯಾವುದೋ ಸಿನಿಮಾದ ಕಥೆಯಂತೆ ಕಾಣ್ತಿತ್ತು. ಆದರೆ ಅದು ನಿಜವಾಗಿಯೂ ಅಮೆರಿಕ ಸರ್ಕಾರದ ಯೋಜನೆಯಾಗಿತ್ತು. ಇಂದು ನಾವು ಚಂದ್ರನನ್ನು ನೋಡಿದಾಗ ಅದು ಪ್ರೇಮದ ಸಂಕೇತ, ಕಾವ್ಯದ ಸಂಕೇತ, ವಿಜ್ಞಾನದ ಗುರಿ ಎಂದು ಭಾವಿಸ್ತೇವೆ. ಆದರೆ 1958ರಲ್ಲಿ ಕೆಲವರು ಅದನ್ನು ಅಣುಬಾಂಬ್ ಪರೀಕ್ಷೆಯ ಗುರಿಯಾಗಿ ನೋಡಿದ್ರು. ಅದೃಷ್ಟವಶಾತ್ ಆ ಯೋಜನೆ ಕಾಗದದಲ್ಲೇ ಉಳಿತು. ಇಲ್ಲದಿದ್ದರೆ ಮಾನವ ಕುಲವು 1969ರಲ್ಲಿ ಅಪೋಲೋ 11ರ ಮೂಲಕ ಚಂದ್ರನ ಮೇಲೆ ಮೊದಲ ಹೆಜ್ಜೆ ಇಟ್ಟ ಮಹತ್ವದ ಕ್ಷಣವನ್ನು ಆಚರಿಸುವ ಬದಲು ಚಂದ್ರನ ಮೇಲೆ ಉಂಟಾದ ಅಣುಸ್ಫೋಟದ ಗಾಯವನ್ನು ನೆನಪಿಸಿಕೊಳ್ಬೇಕಾಗಿತ್ತು. ಹೀಗೆ ಪ್ರಾಜೆಕ್ಟ್ A119 ಕೇವಲ ಒಂದು ರಹಸ್ಯ ಯೋಜನೆಯ ಕಥೆಯಲ್ಲ. ಇದು ಶೀತಲ ಸಮರದ ಭಯ, ರಾಜಕೀಯ ಸ್ಪರ್ಧೆ ಮತ್ತು ತಾಂತ್ರಿಕ ಅಹಂಕಾರದ ಪ್ರತಿಬಿಂಬವಾಗಿತ್ತು. ಮಾನವ ಇತಿಹಾಸದಲ್ಲಿ ವಿಜ್ಞಾನವು ಎಷ್ಟು ಅದ್ಭುತ ಸಾಧನೆಗಳನ್ನು ಮಾಡಬಲ್ಲದು ಎಂಬುದನ್ನು ಇದು ತೋರಿಸುತ್ತೆ. ಆದರೆ ಅದೇ ವಿಜ್ಞಾನವನ್ನು ತಪ್ಪು ದಿಕ್ಕಿನಲ್ಲಿ ಬಳಸಿದರೆ ಎಷ್ಟು ಅಪಾಯಕಾರಿಯಾಗಬಹುದು ಎಂಬುದನ್ನು ನೆನಪಿಸುತ್ತೆ. ಒಂದು ಕಾಲದಲ್ಲಿ ಅಮೆರಿಕ ಚಂದ್ರನನ್ನು ಅಣುಬಾಂಬ್ನಿಂದ ಸ್ಫೋಟಿಸಲು ಯೋಚಿಸಿತ್ತು. ಆದರೆ ಕೊನೆಗೆ ಚಂದ್ರನನ್ನು ನಾಶ ಮಾಡುವ ಬದಲು ಅದನ್ನು ತಲುಪುವ ಮಾರ್ಗವನ್ನು ಆರಿಸಿಕೊಳ್ತು. ಅದೇ ಕಾರಣಕ್ಕೆ ಇಂದು ಪ್ರಾಜೆಕ್ಟ್ A119 ಅನ್ನು ಮಾನವ ಇತಿಹಾಸದ ಅತ್ಯಂತ ವಿಚಿತ್ರ, ಅತ್ಯಂತ ರಹಸ್ಯಮಯ ಮತ್ತು ಅತ್ಯಂತ ವಿವಾದಾತ್ಮಕ ಬಾಹ್ಯಾಕಾಶ ಯೋಜನೆಗಳಲ್ಲಿ ಒಂದಾಗಿ ನೆನಪಿಸಿಕೊಳ್ಳಲಾಗ್ತಿದೆ. ಇವಿಷ್ಟು ಚಂದ್ರನ ಮೇಲ್ಮೈ ವಿನಾಶದ ಬಗ್ಗೆ ಯೋಜನೆ ರೂಪಿಸಿದ ಅಮೆರಿಕದ ಕುತಂತ್ರದ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.